ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಉತ್ತಮ ರೀತಿಯಾಗಿರ್ತಕ್ಕಂತಹ ದೈವ ಬಲ, ಉತ್ತಮ ರೀತಿಯಾಗಿರ್ತಕ್ಕಂತಹ ಗುರುಬಲ ನಿಮಗಾಗಲೇ ಬಂದಿದೆ. ಏನೂ ಯೋಚನೆ ಮಾಡಬೇಕಾದ್ದಿಲ್ಲ. ಆದರೂ ಕೂಡ ಅಲ್ಪ ಸ್ವಲ್ಪ ಅಡೆತಡೆಗಳು, ನಿಮ್ಮ ಕೆಲಸ ಕಾರ್ಯದಲ್ಲಿ ಕೆಲವಷ್ಟು ವಿರೋಧಗಳು, ಕಿರಿಕಿರಿ, ಒತ್ತಡ, ಹಣಕಾಸಿನಲ್ಲಿ ತೊಂದರೆ, ತಾಪತ್ರಯಗಳು ಕೂಡ ಬರ್ತಾ ಇರುವಂತಹ ಸ್ಥಿತಿ ಲಕ್ಷಣಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಭವಿಷ್ಯತ್ ಸಮಯದಲ್ಲಿ ಅಂದರೆ ಮುಂದೆ ಬರುವಂಥ ಸಮಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಒಂದು ಫಲವನ್ನು ಕಾಣುವಂಥ ಎಲ್ಲ ಯೋಗಗಳು ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಯಾಕಂತ ಹೇಳಿದರೆ, ದ್ವಿತೀಯಾಧಿಪತಿ ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರು ಸಪ್ತಮ ಸ್ಥಾನದಲ್ಲಿ ನಿಲ್ಲುವಂಥದ್ದು ಒಳ್ಳೆಯ ಯೋಗವನ್ನು ಕೊಡುವಂಥ ಸಮಯ ಆಗಿರುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ದೇಹ ಸ್ಥಿತಿಯಲ್ಲಿ ವೃದ್ಧಿ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು, ಅಂದ್ಕೊಂಡಂತಹ ಯೋಜನೆಯನ್ನು ಸಕ್ರಿಯವಾಗಿ ಅದನ್ನು ಮುಗಿಸ್ಲಿಕ್ಕೆ ಬೇಕಾದಂತಹ ದೈವ ಬಲಗಳು ಸಿಗುವಂತಹ, ಸಹಾಯ ಸಹಕಾರಗಳು ಸಿಗುವಂಥ ಎಲ್ಲ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲದಿಂದಾಗಿ ಲಾಭಾಂಶವು, ದುಡ್ಡಿನ ವಿಷಯದಲ್ಲಿ ಕೆಲವಷ್ಟು ಅನುಕೂಲಗಳು, ಸಹಾಯ ಸಹಕಾರಗಳು ನಿಮಗೆ ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಕುಟುಂಬದಲ್ಲಿಯೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಸುಖ, ನೆಮ್ಮದಿ ಎಲ್ಲವೂ ಕೂಡ ಲಭಿಸುವಂಥ ಯೋಗಗಳಿದೆ ವೀಕ್ಷಕರೇ. ಅದೇ ರೀತಿಯಾಗಿ ತೃತೀಯ ಸ್ಥಾನವನ್ನು ನೋಡುವುದಾದರೆ, ತೃತೀಯಾಧಿಪತಿಯಾಗಿರ್ತಕ್ಕಂತಹ ಶನಿಯು ಚತುರ್ಥ ಸ್ಥಾನದಲ್ಲಿರೋದ್ರಿಂದಾಗಿ ತಾಯಿ ಆರೋಗ್ಯದಲ್ಲಿ ವೃದ್ಧಿಯಾಗುವಂಥದ್ದು, ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು, ಅದೇ ರೀತಿಯಾಗಿ ಭೂಮಿಯನ್ನು ತೆಕ್ಕೊಳ್ಳುವಂತಹ ಯೋಗಗಳು ಕೂಡ ಈ ಸಂದರ್ಭದಲ್ಲಿದೆ. ಅಥವಾ ತಗೊಂಡಂಥ ಭೂಮಿಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲವಷ್ಟು ಕೆಲಸ ಕಾರ್ಯದಿಂದಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥ ಸಂಕಲ್ಪ ಮಾಡಿಕೊಂಡು ಹೊರಟಿದ್ದಿದ್ದರೆ ಅದು ನಿಮಗೆ ಸಹಾಯ ಸಹಕಾರಿಯಾಗಿ ಆ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಸಹೋದರರೊಂದಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬಾಂಧವ್ಯಗಳು ವೃದ್ಧಿಯಾಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಪರಾಕ್ರಮದಿಂದಾಗಿ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಯೋಗಗಳಿದೆ. ಅಂದರೆ ಹಠದಿಂದಾಗಿ ಕೆಲಸ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ವಿಘ್ನಗಳು ಬಂದರೂ ಅದನ್ನು ನಾನು ಬಿಡೋದಿಲ್ಲ, ಮಾಡಿ ಮುಗಿಸ್ತೇನೆ ಅಂತ ಹೇಳುವಂತಹ ಹಠದಿಂದಾಗಿ ಮುಗಿಸಿ ಅದರಿಂದ ನೀವು ಜಯಪ್ರಾಪ್ತಿ ಆಗುವಂಥ ಯೋಗಗಳಿದೆ. ಧೈರ್ಯವಾಗಿ ಮುನ್ನುಗ್ಗಬಹುದು ವೀಕ್ಷಕರೇ. ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡೋದಾದರೆ, ಪಂಚಮ ಸ್ಥಾನದಲ್ಲಿ ರಾಹು ಇರೋದರಿಂದಾಗಿ, ಗುರುವಿನ ಕ್ಷೇತ್ರದಲ್ಲಿ ನಿಲ್ಲುವಂಥ ರಾಹು ಇರೋದರಿಂದಾಗಿ ಪಂಚಮ ಸ್ಥಾನ ಬುದ್ಧಿ, ವಿದ್ಯೆ, ಅದೇ ರೀತಿಯಾಗಿ ಸಂತಾನ, ಮಕ್ಕಳ ಒಂದು ಸ್ಥಾನವೂ ಕೂಡ ಆಗಿರುವಂಥದ್ದು, ಯೋಚನೆಯ ಸ್ಥಾನವೂ ಕೂಡ ಆಗಿರೋದ್ರಿಂದಾಗಿ ಮನಸ್ಸಿನಲ್ಲಿ ಅಲ್ಪ ಸ್ವಲ್ಪ ಕೆಲವಷ್ಟು ನೆಗೆಟಿವ್ ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನೆಗೆಟಿವ್ ವಿಷಯದಲ್ಲಿಯೇ ಹೆಚ್ಚಿಗೆ ನಿಮ್ಮ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಮಕ್ಕಳ ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಕೆಲವಷ್ಟು ಎಡರು ತೊಡರುಗಳು ಬರುವಂಥ ಸಾಧ್ಯತೆಗಳಿದೆ. ಸಣ್ಣ ಪುಟ್ಟ ವಿಷಯದಲ್ಲಿ ಗೊಂದಲ ಆಗುವಂಥ ಸಾಧ್ಯತೆಗಳಿರುವಂಥದ್ದು, ಅಥವಾ ಮಕ್ಕಳ ಒಂದು ಚಟುವಟಿಕೆಯಲ್ಲಿ ಹಠ ಸ್ವಭಾವದಿಂದಾಗಿ ಬೇಸತ್ತು ಹೋಗ್ಬಿಟ್ಟಿದ್ದಾನೆ, ಇವರನ್ನು ಕಂಟ್ರೋಲ್ ಮಾಡೋದು ಹೇಗೆ, ಅವರನ್ನು ಹೇಗೆ ಸರಿ ದಾರಿಗೆ ತರೋದು ಅಂತ ಹೇಳುವಂಥ ಯೋಚನೆಯಲ್ಲಿಯೇ ಮುಳುಗೋಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಜಾಗ್ರತೆಯಿಂದ ಸಮಯ ಸಂದರ್ಭ ಬೇಕಾದಂತಹ ಕೆಲವಷ್ಟು ಗ್ರಹಸ್ಥಿತಿಗಳಿಂದ ಅದನ್ನು ಕೆಲವಷ್ಟು ಪರಿಹಾರಗಳಿಂದ, ಕೆಲವಷ್ಟು ನಿಯಮಗಳಿಂದ ಸರಿಪಡಿಸಿಕೊಂಡು ಹೋಗ್ಬೋದು. ಜಾಗ್ರತೆಯಿಂದ ಧೈರ್ಯದಿಂದ ಮುಂದುವರಿಬೋದು ವೀಕ್ಷಕರೇ. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ, 6ನೇ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಕುಜನು ರುಚಕ ಯೋಗ ಪ್ರಧಾನ ಆಗಿರೋದ್ರಿಂದಾಗಿ ಈ ಮೊದಲು ತೆಕೊಂಡಂತಹ ಕೆಲವಷ್ಟು
ಕಮಿಟ್ಮೆಂಟ್ಸ್ ಇರಬಹುದು, ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಕೆಲವಷ್ಟು ಕೆಲಸಗಳನ್ನು ಮಾಡಿಕೊಡ್ತೇನೆ ಅಂತ ಹೇಳುವಂಥ ವಿಷಯದಲ್ಲಿರ್ಬೋದು, ಅದೆಲ್ಲವುದು ಕೂಡ ಸಹಕಾರಿಯಾಗಿ ಬರುವಂಥ ಯೋಗಗಳಿದೆ. ಸಾಲವನ್ನು ಕೂಡ ಸಂದಾಯ ಮಾಡುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ನೀವು ಯಾರಾದರೂ ನಿಮ್ಮ ಸ್ನೇಹಿತರ ಹತ್ರ ಇರಬಹುದು ಅಥವಾ ಬಂಧುಗಳ ಹತ್ರ ಇರಬಹುದು, ನಿಮ್ಮ ಸಂಕಷ್ಟಕ್ಕೆ ತಗೊಂಡಂಥ ಕೆಲವಷ್ಟು ವಸ್ತುಗಳನ್ನು ಕೂಡ ಹಿಂತಿರುಗಿಸುವಂಥ ಅವಕಾಶಗಳು ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ನಿಮಗೆ ಬರಬೇಕಾದಂಥ ಕೆಲವಷ್ಟು ವಸ್ತುಗಳಿರ್ಬೋದು, ಹಣ ಇರಬಹುದು, ಕೆಲವಷ್ಟು ದಾಖಲೆ ಪತ್ರಗಳಿರ್ಬೋದು, ಅದು ಕೂಡ ನಿಮಗೆ ಬರುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಶತ್ರುಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಅನುಕೂಲ. ನಿಮ್ಮ ಒಳ್ಳೆಯ ಸಮಯ ಈಗ ನಡೀತಾ ಇರೋದರಿಂದಾಗಿ ಕೆಲವಷ್ಟು ಶತ್ರುಗಳು ಮಾಡುವಂತಹ ಕೆಲವಷ್ಟು ಉಪದ್ರವಾದ ಕೆಲಸಗಳಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳು, ನಿಮ್ಮ ಸಮಯ ದುಡ್ಡು ಎಲ್ಲ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಆಲೋಚನೆಯಲ್ಲೇ ಕೂತ್ಕೊಳ್ಳುವಂಥ ಸಮಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಆ ವಿಷಯಗಳಿಗೆ ಆಸ್ಪದ ಕೊಡದೇನೆ ಸರಿಯಾದಂಥ ದಾರಿಯಲ್ಲಿ ನಿಮ್ಮ ಯೋಚನೆಗಳನ್ನು ವ್ಯಕ್ತೀಕರಿಸಿಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 7ನೇ ಸ್ಥಾನವನ್ನು ನೋಡೋದಾದರೆ ದಾಂಪತ್ಯ ಜೀವನದ ಸ್ಥಾನವಾಗಿರ್ತದೆ. ಆ ಸ್ಥಾನದಲ್ಲಿ ಗುರು ಇರೋದರಿಂದಾಗಿ ನಿಮ್ಮ ಒಂದು ವಿವಾಹದ ಜೀವನದಲ್ಲಿ ಯಾವುದೇ ವಾದ ವಿವಾದಗಳಿದ್ದರೂ ಕೂಡ ಬಗೆಹರಿದು ಅದು ತೀರ್ಮಾನವಾಗಿ ಉತ್ತಮ ಸಹಕಾರದಿಂದ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಒಂದು ಸಂಕಷ್ಟಗಳನ್ನು ನಿವಾರಣೆ ಮಾಡಿ ದಾಟ್ಕೊಂಡು ಹೋಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ವಿವಾಹಕ್ಕೆ ಸಂಬಂಧಪಟ್ಟು ನೀವು ಮುಂದುವರಿತಾ ಇದ್ದರೆ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ. ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಂದಾಗಿ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಎನರ್ಜಿ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಅಷ್ಟಮ ಸ್ಥಾನವನ್ನು ನೋಡೋದಾದರೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ ತನ್ನ ಸ್ವಕ್ಷೇತ್ರದಲ್ಲಿ ರವಿಯನ್ನು, ಅದೇ ರೀತಿಯಾಗಿ ನಿಮ್ಮ ವ್ಯಯಾಧಿಪತಿಯು ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರನನ್ನು ಸೇರಿಕೊಂಡಿರೋದ್ರಿಂದಾಗಿ ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ವಿಚಾರಗಳಲ್ಲಿ ಅಲ್ಪ ಸ್ವಲ್ಪ ಗೊಂದಲಗಳು ಬಂದರೂ ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಸರಿಯಾದಂಥ ದಾರಿಯಲ್ಲಿ ಅದನ್ನು ತಗೊಂಡು ಹೋಗುವಂಥ ಎಲ್ಲ ಯೋಗಗಳಿದೆ. ಏನು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಕಾದಂಥ ಅವಶ್ಯಕತೆಗಳಿಲ್ಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಲಾಭವನ್ನು ಕೊಡುವಂತಹ ಗ್ರಹ ಆಗಿರ್ತಾನೆ ಕೇತು. ನೀವು ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದ ಅಥವಾ ಏನು ಮಾಡಿದರೂ ಅದು ಸರಿಯಾಗಿಲ್ಲ ಅಂತ ಹೇಳುವಂಥ ಹೆಳೆಯನ್ನು ಹೇಳುವಂಥದ್ದು ಅಥವಾ ಅಪವಾದ ಹೇಳುವಂಥದ್ದು ಸ್ಥಿತಿಗತಿಗಳು ನಡೀತಾ ಇದ್ದರೂ ಕೂಡ ಅದು ಸರಿಯಾಗಿ ನಿಮಗೆ ಅನುಕೂಲಕರವಾಗಿ ಬರುವಂಥ ಯೋಗಗಳಿದೆ. ಗಣಪತಿ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇವೆಯನ್ನು ನೀವು ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗಿ ವಿಶೇಷವಾಗಿ ಆರಾಧನೆಯನ್ನು ಮಾಡ್ಕೊಂಡು ಹೋದರೆ ಅನುಕೂಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದಷ್ಟಲ್ಲದೇ ಕೆಲವಷ್ಟು ಅಡೆತಡೆಗಳು ಬಂತು ಅಂತಾದರೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡು ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದರಿಂದಾಗಿ ಈಗಾಗಲೇ ನಾನು ಹೇಳಿರುವ ಹಾಗೆ ಗಣಪತಿ ದೇವರ ಆರಾಧನೆ, ವಿಘ್ನೇಶ್ವರ ದೇವರ ಆರಾಧನೆ, ಸಕಲ ವಿಘ್ನಗಳನ್ನು ನಿವಾರಣೆ ಮಾಡುವವನು, ಸಕಲ ವಿಘ್ನಗಳನ್ನು ಕೊಡುವವನು ಅವನೇ ಆಗಿರೋದರಿಂದಾಗಿ ಸಕಲ ಗಣಗಳ ಅಧಿಪತಿಯಾಗಿರ್ತಕ್ಕಂತಹ ಗಣಪತಿ ದೇವರ ಆರಾಧನೆ, ಮೋದಕ ಸಮರ್ಪಣೆ ಮಾಡುವಂಥದ್ದು, ಅಥವಾ ನಿಮ್ಗೆ ಅನುಕೂಲ ಇದೆ ಅವಕಾಶಗಳಿದೆ ಅಂತಾದಲ್ಲಿ ಮಹಾಗಣಪತಿ ಹೋಮವನ್ನು ಮನೆಯಲ್ಲಿ ಮಾಡುವುದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು, ಉತ್ತಮ ರೀತಿಯಾಗಿರ್ತಕ್ಕಂಥ ಲಾಭಾಂಶವನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲಗಳು ಫಲಗಳು ನಿಮಗೆ ದೊರೀಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ, ಅಥವಾ ಜಿಜ್ಞಾಸೆ ಇದ್ದರೂ ಕೂಡ, ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.